ಲರ್ನ್ ಟು ಕುಕ್ ರಾಹುಲ್ ಲರ್ನಿಂಗ್ ಟು ಕುಕ್ ಸೀರೀಸ್ನಲ್ಲಿ ಇದು ಮತ್ತೊಂದು ರೆಸಿಪಿ. ನೋಡಿ, 1 ಕಪ್ ಬೇಳೆ ತೊಗೊಳ್ಳೋದು, ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು, ತುಂಬ ನೀರು ಬೇಡ. ನಾವಿಲ್ಲಿ ಮಾಡ್ತಾ ಇರೋದು ಬದನೆಕಾಯಿ ಪಪ್ಪು ತೊವೆ ಅಂತ. ಸೊ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ರೆ ಆಯಿತು. ಚೆನ್ನಾಗಿ ಒಂದು 3 ವಿಷಲ್ ಬರಲಿ. ಈ ಕಡೆ ಟೊಮೆಟೊ ಹಚ್ಕೊಂಡಿದ್ದಾನೆ, ಬದನೆಕಾಯಿ ಹಚ್ಕೊಂಡಾಯಿತು. ಇದನ್ನು ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ಅದರಲ್ಲಿ ಸಾಸಿವೆ ಹಾಕಿ, ಸ್ವಲ್ಪ ಇಂಗು, ನಂತರದಲ್ಲಿ ಒಂದಷ್ಟು ಉದ್ದಿನಬೇಳೆ. ಈ ಒಗ್ಗರಣೆ ಲಾಸ್ಟಲ್ಲೂ ಹಾಕ್ಬೋದು, ಆದರೆ ಗಂಡು ಮಕ್ಕಳೊಬ್ಬರೇ ಪ್ರಿಪೇರ್ ಮಾಡ್ಕೊಳ್ಳೋವಾಗ ಟೈಮ್ ತೊಗೊಳುತ್ತೆ. ಇಷ್ಟು ಮಾಡಿದ್ರೆ ಈಸಿ ಆಯಿತು. ಕಟ್ ಮಾಡಿದ ಬದನೆಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಮಿಕ್ಸ್ ಮಾಡಿ ಇದು ಬೇಯಬೇಕು. ಬದನೆಕಾಯಿ ಬೇಗ ಬೆಂದುಬಿಡತ್ತೆ. ನೋಡಿ, ಒಂದು ಸತಿ ಮಿಕ್ಸ್ ಆಯಿತು. ಈ ಮಿಕ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬದನೆಕಾಯಿ ಹೋಳಿಗೆ ಉಪ್ಪು ಹತ್ತತ್ತೆ. ನಂತರದಲ್ಲಿ ಕುಕ್ಕರ್ ಕೂಗಿದ್ರೆ ತೆಗಿಯೋದು. ಇಲ್ಲಿ ಇರೋ ಟೊಮೆಟೊ ಹಾಕ್ಕೊಳ್ಳೋದು. ಬದನೆಕಾಯಿ ಬೆಂದಮೇಲೆ ಟೊಮೆಟೊ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಅದರ ರಸ ತೆಕ್ಕೊಳ್ಳೋದು. ಈಗ 2 ಬೆಂದಿದೆ ಇಲ್ಲಿ ತರಕಾರಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಸ್ವಲ್ಪ ಖಾರ ಕಡಿಮೆನೇ ಇರಲಿ. ಯಾವುದೇ ಅಡುಗೆ ಮಾಡುವಾಗ ಅರಿಶಿನ ಹಾಕ್ಕೊಳ್ಬೇಕು, ಅದು ಬೇಳೆಗೆ ಹಾಕಬೇಕಿತ್ತು, ಮರ್ತೋಯ್ತು. ಇಲ್ಲಿ ಹಾಕಿದ್ದು. ಈಗ ಹುಣಸೆ ಹಣ್ಣು ರಸ ಹಾಕಿದ್ದಾಯಿತು. ನೋಡಿ, ಬದನೆಕಾಯಿ ಬೆಂದಿದೆ, ಟೊಮೆಟೊ ಬೆಂದಿದೆ, ಹುಣಸೆ ಹಣ್ಣು ರಸ, ಉಪ್ಪು, ಖಾರ ಆಯಿತು. ಈಗ ಬೆಂದ ಬೇಳೆ ಇದಕ್ಕೆ ಮಿಕ್ಸ್ ಮಾಡೋದು. ನೋಡಿ, ಇನ್ನು ಸ್ವಲ್ಪ ಬೇಳೆ ಬೇಯ್ಬೋದಿತ್ತು, ಆದರೆ ತೊವ್ವೆಗೆ ಸ್ವಲ್ಪ ಅದು ಬೇಳೆ ಥರ ಇರಬೇಕು. ಸಾರು ಅಂದರೆ ಹುಳಿ ಸಾರು ಮಾಡುವಾಗ ನುಣ್ಣಗೆ ಬೆಂದರೂ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಸ್ಬಿಟ್ರೆ ಆಗುತ್ತೆ. ಘಮ ಘಮ ತೊವ್ವೆ ರೆಡಿ ಆಯಿತು. ಇದು ಸ್ವಲ್ಪ ಆಂಧ್ರ ಸ್ಟೈಲ್ ಫೇಮಸ್ಸು. ಆದರೆ ಇದನ್ನು ಮಾಡಿಟ್ಕೊಂಡ್ರೆ ನೀವು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಅಥವಾ ತಣ್ಣಗಾದರೂ ಸರಿ, ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಇದನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ತಿಂದುಬಿಟ್ರೆ ಒಳ್ಳೆ ಪ್ರೋಟೀನೂ ಸಿಗುತ್ತೆ, ತರಕಾರಿನೂ ಸಿಗುತ್ತೆ, ಮತ್ತು ರುಚಿಯಾದ ಆಹಾರ ಸೇವಿಸ್ದಂಗಾಗತ್ತೆ. ಮುಖ್ಯವಾಗಿ ಏನಂದರೆ, ಹುಡುಗರು ಈ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಬಹಳ ಸುಲಭ ಇದೆ, ಈಸಿ. ಬದನೆಕಾಯಿ ಬದಲು ನಾವು ಬೇರೆ ಯಾವುದೇ ತರಕಾರಿ ಸಹ ಹಾಕ್ಕೊಳ್ಬಹುದು. ಮತ್ತು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕಿರೋದು ನಾನು, ಅದು ಬೇಡ ಅಂತ ಹೇಳಿದ್ರೆ ಬೇರೆ ತರಕಾರಿಯಿಂದ ಈ ಥರ ತೊವ್ವೆ ಮಾಡುವಾಗ ಒಂದು 4 ಹಸಿಮೆಣಸಿನ್ಕಾಯನ್ನು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಚ್ಚ ಖಾರದ ಪುಡಿ ಬದಲು ಹಸಿಮೆಣಸಿನ್ಕಾಯಿ ಖಾರ ಹಾಕಿದ್ರೆ ಆಯಿತು. ಇಷ್ಟೇ ಪ್ರೊಸೀಜರ್. ಎಲ್ಲದರಲ್ಲೂ ಟೈಮ್ ಇದೆ, ಸಮಯ ಇದೆ ಅನ್ನೋದಿದ್ದರೆ ಮುಂಚೆ ಒಗ್ಗರಣೆ ಮಾಡಿದ್ವಲ್ಲ, ಆವಾಗ ಬರೀ